ಮೋಸ್ಕಾರ 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 ನೀನು ಯಾಕೋ ಹೀಗ್ ಮಾಡ್ದೆ? ನನ್ ಜೀವನನೇ ಹಾಳು ಮಾಡ್ಬಿಟ್ಟಲ್ಲೋ ನೀನು. ನನ್ ಜೀವನನೇ ಬೇಕಿತ್ತಲ್ಲ ಹಾಳು ಮಾಡಕ್ಕೆ. ಮಾತಾಡೋ. ನೀನ್ ಎಂತವನು ಅಂತ ಗೊತ್ತಿದ್ದು ನಾನು ನಿನ್ನ ನಂಬ್ದೆ. ನನ್ನ ನಂಬಿಕೆಗೆ ದ್ರೋಹ ಮಾಡ್ಬಿಟ್ಟಲ್ಲೋ. ಯಾಕೋ ಹೀಗ್ ಮಾಡ್ದೆ? ಮಾತಾಡೋ. ಹೇಳು 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 ಹೇಳು. ನಮಸ್ಕಾರನ ಹತ್ರ ಇನ್ನೇನು ಮಾತಾಡ್ತೀಯಮ್ಮ? ಏನು ಪ್ರಯೋಜನ ಇಲ್ಲ. ತಾಮ್ಮ ಒಂದಲ್ಲ ಒಂದಿನ ಹೀಗಾಗುತ್ತೆ ಅಂತ ಗೊತ್ತಿತ್ತು. ಆದರೆ ಆ ದಿನ ಇಷ್ಟು ಬೇಗ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಇನ್ನು ಮುಂದೆ ಈಗಾಗದೆ ಇರಂಗೆ ನೋಡ್ಕೋಬೇಕು. ಇನ್ಮೇಲೆ ನಾನೀ ಕೆಲಸ ಮಾಡಲ್ಲ. ನಾಳೆ ನಮಗೆ ಕೊಟ್ಟಿರೋ ಕೆಲಸನ ನಾವು ಮಾಡಲೇಬೇಕು. ನಾಳೆ ಈ ಕೆಲಸ ಮುಗಿದ್ಮೇಲೆ ನನಗೀಗ ಸವಾಸ ಸಾಕು. ಎಕ್ಸ್ಕ್ಯೂಸ್ ಮೀ, ವೆಲ್ಕಮ್ ಟು ಬೆಂಗಳೂರು ಸರ್. ಆಸ್ ಯು ಆರ್ ವಿ ವಿ ಐ ಪಿ. ನಿಮ್ಮ ತಂದೆಯವರು ಬೆಂಗಳೂರು ಬಂದಾಗಲೆಲ್ಲ ನಾವೇ ಗೌರ್ಮೆಂಟ್ ಸೆಕ್ಯೂರಿಟಿನ ಅರೇಂಜ್ ಮಾಡ್ತಾ ಇದ್ದೀವಿ ಸರ್. ನಿಮ್ಮ ಹೆಸರು ಹಿಟ್ ಲಿಸ್ಟಲ್ಲಿ ಇರೋದ್ರಿಂದ ನಿಮಗೂ ಕೂಡ ಸೆಕ್ಯೂರಿಟಿನ ಅರೇಂಜ್ ಮಾಡಿದ್ದೀವಿ ಸರ್. ನಿಮ್ಮ ಮೇಲೆ ಯಾವಾಗ ಬೇಕಾದ್ರೂ ಅಟ್ಯಾಕ್ ಆಗ್ಬೋದು. ಕ್ಯಾ ಮೇಲೆ ಪೇ ಅಟ್ಯಾಕ್? ಸ್ಕೂಲ್ನಲ್ಲಿ ನನ್ನ ಹೆಸರು ರಿಜಿಸ್ಟರ್ ಆಗೋಕೆ ಮುಂಚೆನೆ ಹಿಟ್ ಲಿಸ್ಟ್ನಲ್ಲಿ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ಫಿಕ್ಸ್ ಆದವ್ ನಾನು. ನನಗೆ ಸೆಕ್ಯೂರಿಟಿ. ಈ ಬಾಡಿನ ಟಚ್ ಮಾಡೋ ಗಿಲ್ಲಿ ಇನ್ನೂ ಹುಟ್ಟಿಲ್ಲ. ನನ್ನ ರೇಂಜ್ಗೆ ಏನಿದ್ರು ಜೇಮ್ಸ್ ಬಾಂಡೇ ಬೇಕು. ಕೊಡಕ್ಕಾಗತ್ತಾ? ಅಂಥವ್ರು ಯಾರಿದ್ದಾರೆ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ? ಇವರೇ ನಮ್ಮ ಕರ್ನಾಟಕದ ಬೆಸ್ಟ್ ಆಫೀಸರ್. ಈ ಬಾಡಿಗಳಿಗೆ ಗನ್ ಸೂಟ್ ಆಗಲ್ಲ. ನನ್ಗೆ ಹಂಗೂ ಸೆಕ್ಯೂರಿಟಿ ಕೊಡಬೇಕು ಅಂದ್ರೆ ಇವನು ಕೊಡಿ. ಐ ಹ್ಯಾವ್ ಮೈ ಓನ್ ಸೆಕ್ಯೂರಿಟಿ. ಲೆಟ್ಸ್ ಪಾರ್ಟಿ. ಚಿಂಗಾರಿನ ನಾರಾರ. ಆಫೀಸರ್, ನೀನ್ ಒಂದ್ ಹೆಜ್ಜೆ ಮುಂದೆ ಇಟ್ಟರು ಇವನ್ನ ಸಿಗದಾಕ್ಬಿಡ್ತೀನಿ.
ಲೋ ಯಾರೋ ನೀನು? ಕ್ಷಮಿಸ್ಬಿಡೋ, ನನ್ನ ಕ್ಷಮಿಸ್ಬಿಡೋ. ತಾಕತ್ನ ಬಾಡಿಯಿಂದ ಗೇಜ್ ಮಾಡಬೇಡಿ, ಬುದ್ಧಿಯಿಂದ ಅಳಿರಿ. ಕಾಪಾಡೋನ್ ಕಣ್ಣಲ್ಲಿ ಕರೆಂಟ್ ಇರಬೇಕು. ಗುರಿಟ್ ಹೊಡೆದ್ರೆ ಡಬಲ್ ಗುಂಡಿಗೇನು ಬ್ಲಾಸ್ಟ್ ಆಗೋಗ್ಬೇಕು. ನಾವು ಕರ್ನಾಟಕದ ಪೊಲೀಸ್, ಆಪತ್ನ ಅಟ್ಟಾಡಿಸ್ಕೊಂಡು ಹೊಡಿತೀವಿ. ನಿನ್ನಂತ ಟೆರರ್ಗೋಸ್ಕರನೇ ಹುಡುಕ್ತಾ ಇದ್ದೆ. ನನ್ನ ಜೊತೆ ಬಂದ್ಬಿಡು, ಏನ್ ಬೇಕಾದ್ರೂ ಕೊಡ್ತೀನಿ. ನಾಯಿಗೆ ಬೇಕಾದ್ರೂ ಸೆಕ್ಯೂರಿಟಿ ಕೊಡ್ತೀವಿ, ಆದ್ರೆ ನಾನೇ ನಾಯಿ ತರ ಬಲ್ಲಾಲಾಡಿಸ್ಕೊಂಡು ಇನ್ನೊಬ್ಬರು ಕಾಲ್ನೆಕ್ಕಲ್ಲ. ಸಾರಿ ಸಾರಿ ಸಾರಿ. ನಿನ್ಗೇನ್ ಬೇಕು ಕೇಳು? ದುಡ್ಡು? ಈ ಮನೆ ಬೇಕಾ? ಹುಡುಗಿರ್ ಬೇಕಾ? ಆಕಾಶದಲ್ಲಿ ಹಾರೋಡೋ ಫ್ಲೈಟ್ ಬೇಕಾ? ಅದ್ರ ಮೇಲಿನ ಸ್ವರ್ಗ ಬೇಕಾ? ಏನ್ ಬೇಕು ಕೇಳು, ಸ್ಯಾಂಕ್ಷನ್ ಮಾಡ್ತೀನಿ. ಈ ಕರ್ನಾಟಕದಲ್ಲಿ ಏನಿದೆಯೋ ಮಣ್ಣು, ನನ್ ಜೊತೆ ಬಾ, ದುನಿಯಾ ತೋರಿಸ್ತೀನಿ. ನೀನ್ ದುಡ್ಡು ಕೊಟ್ಟು ಕರ್ನಾಟಕದ ಮ್ಯಾಪ್ ತಗೋಬಹುದು, ಫ್ಲಾಗ್ ತಗೋಬಹುದು. ಕರ್ನಾಟಕದ ಸ್ವಾಭಿಮಾನ, ಕನ್ನಡಿಗರ ಅಭಿಮಾನನ ನೀನ್ ಯಾವತ್ತೂ ಕೊಂಡ್ಕೊಳಕ್ಕಾಗಲ್ಲ. ನಿನ್ನ 100 ಕೋಟಿ ದುಡ್ಡಿಗಿಂತ 5 ಕೋಟಿ ಹೃದಯಗಳೇ ನಮಗ್ ದೊಡ್ಡದು. ಅದ್ರಲ್ಲೇ ನಮಗ್ ತೃಪ್ತಿ ಇದೆ. ಮನುಷ್ಯನಿಗೆ ಲೈಫ್ನಲ್ಲಿ ಏನಾದ್ರೂ ಬೇಕು ಅಂತ ಅನ್ಸುತ್ತೆ, ಆಗ ನಾನು ನೆನ್ಪು ಮಾಡ್ಕೊ. ದಿಸ್ ಇಸ್ ಮೈ ಪರ್ಸನಲ್ ನಂಬರ್. ಕಂಡೀಷನ್ ಹೇಗೆ ಇರಲಿ, ಸಿಚುವೇಶನ್ ಎಷ್ಟೇ ಕಷ್ಟವಾಗಿರಲಿ, ಈ ನಂಬರ್ ಕಾಲ್ ಮಾಡು. ನಾನು ಸಾಯೋವರೆಗೂ ಈ ನಂಬರ್ ಸ್ವಿಚ್ ಆಫ್ ಆಗಲ್ಲ. ಅಮೃತ, ಗೀತಾ ಎಲ್ಲಿ? ಎಲ್ಲೋಗ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸ್ವಿಟ್ಜರ್ಲೆಂಡ್ಗೆ. ಇಬ್ರು ಹುಡುಗಿರು ಫಾರಿನ್ ಹೋಗೋದು ಸೇಫ್ ಅಲ್ಲ ಅಂತ ಎಷ್ಟೆಲ್ಲ ಹೇಳಿದ್ದೀನಿ. ಏನ್ ನಿನ್ ಜೊತೆ ಇರೋದು ಸೇಫಾ? ಅಂಕಲ್, ನೀವಾದ್ರೂ ಈ ಜಗತ್ತು ಎಷ್ಟು ಮೋಸ ಅಂತ ನೋಡಿದ್ದೀರಾ? ನೀವಾದ್ರೂ ಹೇಳಿ ಅಂಕಲ್. ನಿನ್ನಷ್ಟು ಮೋಸ ಇರಲ್ಲ ಬಿಡಪ್ಪ. ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ, ನಮ್ಮ ನೆಮ್ಮದಿಯಾಗಿರೋದಕ್ ಬಿಡು. ನಿನ್ನಂತ ರಾಕ್ಷಸನ್ ಜೊತೆ ಅವಳಿರೋದು ನನಗೆ ಇಷ್ಟ ಇಲ್ಲ. ಅವನ್ಗೇನ್ ಕೈ ಮುಗಿತ್ಯಾ? ಬಾ. ಹೋಗ್ ಬರ್ತೀನಪ್ಪ. ಹುಷಾರಮ್ಮ. ಬೇಜಾರು ಮಾಡ್ಕೋಬೇಡ, ನಾವೇನಲ್ಲಿ ಪರ್ಮನೆಂಟ್ ಆಗಿರಕ್ ಹೋಗ್ತಿಲ್ಲ. 5-6 ದಿನ ಅಷ್ಟೇ. ಅಷ್ಟರಲ್ಲಿ ಅವಳ ಕೋಪನೂ ಕಡಿಮೆ ಆಗುತ್ತೆ. ಹಂಗೂ ನಿಂಗೆ ಅವಳ ಜೊತೆ ಮಾತಾಡಬೇಕು ಅನ್ಸಿದ್ರೆ ನನ್ನ ಮೊಬೈಲಿಗೆ ಕಾಲ್ ಮಾಡು. ಇಂಟರ್ನ್ಯಾಷನಲ್ ರೋಮಿಂಗ್ ಆಕ್ಟಿವೇಟ್ ಆಗಿದೆ. ಬರ್ಲಾ? ವಾವ್, ಸಖತ್ತಾಗಿದ್ಯಲ್ವಾ ಏರ್ಪೋರ್ಟು? ಅಲ್ವೇನೆ ಗೀತಾ? ಯಾಕೇನೋ ಬೇಜಾರಲ್ಲಿದ್ಯಾ? ಫ್ಲೈಟಲ್ಲೂ ಅಂತಿದ್ದೆ. ಈಗ್ಲಾದ್ರೂ ನಗೆ ಪ್ಲೀಸ್. ಒಳ್ಳೆ ಸೀರಿಯಲ್ ಹೀರೋಯಿನ್ ತರ ಸೀರಿಯಸ್ ಆಗಿದ್ಯಾ. ನಾವಿರೋದು ಇಂಡಿಯಾಲಲ್ಲ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ.
ಗೀತಾ ಬಾಯಲ್ಲಿ ಒಂದ್ ಫೋಟೋ ತಗೊಳ್ಳೋಣ. ಹೇ ಕೆನ್ ಐ ಹೆಲ್ಪ್ ಯು? ಎಸ್ ಪ್ಲೀಸ್. ನಗೆ ಒಂಚೂರು. ಕನ್ನಡದವರಾ ನೀವು? ಹೌದು. ಅಂದ್ಕೊಂಡೆ, ಈ ಟಿಶ್ಯೂ ಪೇಪರ್ಗಳ ಮಧ್ಯೆ 2 ತೋಗಿಲೆಗಳನ್ನ ನೋಡ್ದಾಗ್ಲೇ ಅಂದ್ಕೊಂಡೆ ಇದು ಕನ್ನಡದ ಪೇಪರೇ ಅಂತ. ಹಾ, ನೀವೇನ್ ಹೇಳಿ ಮೇಡಮ್, ಕನ್ನಡದವ್ರು ಮಾತ್ರ ರಿಯಲಿ ಗ್ರೇಟ್. ರೈತರನ್ನ ಕೇಳಿದ್ರೆ ನೀರ್ ಕೊಡ್ತಾರೆ, ವಿಜಯಮಲ್ಯನ್ ಕೇಳಿದ್ರೆ ಬಿಯರ್ ಕೊಡ್ತಾರೆ, ಸುಮ್ನೆ ಬಾಲ ಬಿಚ್ಚಿದ್ರೆ ಬಾರ್ಡರ್ ಬಿಟ್ಟೆ ಕಳಿಸ್ತಾರೆ. ವಾವ್, ಗೀತಾ ಎಷ್ಟು ಚೆನ್ನಾಗಿ ಹೇಳ್ದ ನೋಡ್ದ್ಯಾ. ಏ ಪ್ಲೀಸ್ ಪ್ಲೀಸ್ ಇನ್ನೊಂದು ಫೋಟೋ ತೆಗಿತ್ಯಾ? ಶೋರ್. ಸ್ಮೈಲ್ ಪ್ಲೀಸ್. ನನ್ನ ಹೆಸರು ಅರವಿಂದ್, ಸಾಫ್ಟ್ವೇರ್ ಇಂಜಿನಿಯರ್. ನೀವು? ನಾನು ಅಮೃತ, ಇವಳು ಗೀತಾ. ಸ್ವಿಸ್ಸಿಗೆ ಫಸ್ಟ್ ಟೈಮಾ? ಹೌದು. ಟ್ಯಾಕ್ಸಿ. ನೀವು ಟ್ಯಾಕ್ಸಿಲಿ ಹೋಗ್ತಾ ಇದ್ದೀರಾ? ಇಲ್ಲಿ ಟ್ಯಾಕ್ಸಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಬನ್ನಿ ಶೇರ್ ಮಾಡೋಣ. ಓಕೆ. ಬೇಡ ಪ್ಲೀಸ್ ಕಮ್. ಬಾರೆ. ನಾನಿಲ್ಲಿ ಅವಾಗ ಬರ್ತಾ ಇರ್ತೀನಿ. ನನ್ನ ಕ್ಲೈಂಟ್ಸ್ ಎಲ್ಲ ಇಲ್ಲೇ ಇರೋದು. ಯು ನೋ ಸಮಥಿಂಗ್, ಸ್ವಿಟ್ಜರ್ಲ್ಯಾಂಡ್ ಇಸ್ ಅ ವಂಡರ್ಫುಲ್ ಪ್ಲೇಸ್. ಯು ವಿಲ್ ಲವ್ ಇಟ್. ಜೊತೆಗೆ ನನ್ನ ಕಂಪ್ನಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಲ್ವಾ ಗೀತಾ? ಹೌದು, ಸ್ವಿಟ್ಜರ್ಲ್ಯಾಂಡ್ಗೆ ಹಾಲಿಡೇಗೆ ಬಂದಿದ್ದೀರಾ? ಇಲ್ಲ, ನಾವ್ ಗಿಟಾರ್ ಆಡಿಷನ್ಸ್ಗೆ ಬಂದಿದ್ದೀವಿ. ವಾವ್, ಗಿಟಾರ್ ಆಡಿಷನ್ ಸೂಪರ್. ಗೀತಾ, ನಂಗೋಸ್ಕರ ಒಂದ್ಸಲ ಗಿಟಾರ್ ನುಡಿಸ್ತೀರಾ? ಪ್ಲೀಸ್ ನನ್ನ ಡಿಸ್ಟರ್ಬ್ ಮಾಡ್ಬೇಡಿ. ಗೀತಾ, ಈ ರೋಡು ನಿಮಗಾಗಿ, ಈ ಹಾಡು ನಿಮಗಾಗಿ. ಗೀತಾ ಗೀತಾ, ಪ್ರೀತಿ ಶುರು ಆಗೋದು ಜಗಳದಿಂದ ಅಂತೆ. ಅಕಸ್ಮಾತ್ ನನ್ನ ಮೇಲೆ ಸಡನ್ ಆಗಿ ಲವ್ ಆಗೋದ್ರೆ ಏನ್ ಮಾಡ್ತೀರಾ? ನಾನ್ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ನಾನ್ ಡೈರೆಕ್ಟ್ ಹನಿಮೂನೆ. ನೀನು? ಕೈನ ಹಾರ್ಟ್ ಒಳಗ್ ಬಿಟ್ಕೊಂಡು ಪರ ಪರ ಅಂತ ಕೆರ್ಕೊಂಡು ಜೀವನ ಪೂರ್ತಿ ನಿಮ್ ಹೆಸರು ಹೇಳ್ಕೊಂಡು ಹುಚ್ಚಾಸ್ಪತ್ರೆಲಿ ಇದ್ಬಿಡ್ತೀನಿ ಕಣ್ರಿ. ಓ, ನೀವ್ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರೋದಾ? ನಾನು ಹೋಟ್ಲಲ್ಲಿ ಇರ್ತೀರಾ ಅಂತ ಅನ್ಕೊಂಡೆ. ಇಲ್ಲ, ಇಲ್ಲೇ ಇರೋದು ನಾವು, ನನ್ ಕಸಿನ್ ಜೊತೆ. ಓಕೆ, ಬಾಯ್. ಹೇ ಅರವಿಂದ್, ಮತ್ತೆ ಯಾವಾಗ ಸಿಗೋದು? ಏ ಮತ್ತೆ ಇರೇ. ಸಿಕ್ಕಿದ್ರೆ ಗೀತಾ ಅವರು ನನ್ನ ತುಂಬಾ ಲವ್ ಮಾಡ್ಬಿಡ್ತಾರೆ. ಆಮೇಲೆ ಅನ್ಯಾಯವಾಗಿ ಹಾಳಾಗೋಗ್ಬಿಡ್ತೀನಿ ಕಣ್ರಿ. ಮೂತಿ ನೋಡ್ ನಿಂದು. ಅದು ಸೂಪರ್ ಆಗೇ ಇದೆ ಅಮೃತ. ಹಾ? ಇಲ್ಲಿ ಡೇ ಲೈಫ್ ಗಿಂತ ನೈಟ್ ಲೈಫ್ ಸೂಪರ್ ಆಗಿರುತ್ತೆ. ಓ. ಬರ್ತೀರಾ ಪಾರ್ಟೀಸ್ಗೆ? ವಾವ್, ಐ ಲವ್ ಪಾರ್ಟಿ. ನಾನು ಬರ್ತೀನಿ, ಗೀತಾನೂ ಬರ್ತಾಳೆ. ನಾನಂತೂ ಬರಲ್ಲ. ಶಾರ್ಪ್ 7 o'clock ನಾನು ಇಲ್ಲಿ ಬರ್ತೀನಿ. ಓಕೆ, ನಿಮ್ ಕಸಿನ್ಸ್ ಬೇಕಾದ್ರೆ ಕರ್ಕೊಂಡ್ ಬಂದ್ಬಿಡಿ. ಅವ್ರು ಯಾರು ಇಲ್ಲ, ದೇವ್ ಗಾಟ್ ಟು ಪ್ಯಾರಿಸ್. ಬರೀ ನಾನು ಗೀತಾ ಇಬ್ರೆ. ಫ್ರೀ ಬರ್ತ್ ಗೊತ್ತಾ? ಓಕೆ, ಬಾಯ್. See ya. ಹೇ, ಗುಡ್ ನ್ಯೂಸ್. ಇವತ್ತಿಬ್ಬರು ಹೊಸ ಹುಡುಗಿರ್ ಫ್ರೆಂಡ್ಸ್ ಆದ್ರು. ಹೌಸ್ ನಂಬರ್ 3 ಚಾರ್ಲ್ಸ್ ಸ್ಟ್ರೀಟ್ 1. ಗೊತ್ತಾಗಿದೆ ಮನೆ. ಇನ್ ಸಾಯಂಕಾಲ ಪಾರ್ಟಿಗೆ ಬೇರೆ ಹೋಗ್ಬೇಕಲ್ಲಪ್ಪ. ನಿಂಗೇನ್ ತಲೆ ಕೆಟ್ಟಿದ್ಯೇನೆ? ಕಂಡ್ಕಂಡವ್ರ ಜೊತೆಗೆಲ್ಲ ಪಾರ್ಟಿ ಹೋಗೋಣ ಅಂತಿದ್ಯಲ್ಲ. ಲೇ, ಅವ್ನ್ ನನ್ ಬಾಯ್ ಫ್ರೆಂಡ್ ಕಣೆ. ಸಿಕ್ 15 ನಿಮಿಷನೂ ಆಗಿಲ್ಲ, ಅಷ್ಟ್ ಬೇಗ ಬಾಯ್ ಫ್ರೆಂಡಾ? ಅರ್ಜೆಂಟ್ ಆಗೋದ್ ಲವ್, ಲೇಟ್ ಆಗೋದ್ ಮಗು. ನಿನಗ್ ಬಾಯ್ ಫ್ರೆಂಡ್ ಬೇಕು, ನನಗ್ ಬೇಡ್ವಾ? ಅವನ್ ಬಗ್ಗೆ ಮಾತಾಡ್ಬೇಡ. ಆಯ್ತಮ್ಮ, ಬೇಜಾರ್ ಮಾಡ್ಕೋಬೇಡ. ನಿಂದ್ ಯಾವಾಗ್ಲೂ ಇದ್ದಿದ್ದೆ. ಲೆಟ್ಸ್ ಡಾನ್ಸ್. ಬಾತ್ರೂಮ್ ಎಲ್ಲೇ? ಬಾತ್ರೂಮ್ ಎಲ್ಲೇ? ಅರೆ, Lace it up, y'all. Come on now. Yeah. Come on now. Oh, yeah. Lace it. ಹಲೋ ಅಂಕಲ್, ಗೀತಾನ ಫೋನ್ ಮಾಡಿದ್ಲ? ನಾನು ತುಂಬಾ ಹೊತ್ತಿಂದ ಟ್ರೈ ಮಾಡ್ತಿದ್ದೀನಿ. ಅವಳು ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಯಾಕಪ್ಪ ನಮ್ಗೆ ಈ ತರ ಚಿತ್ರಹಿಂಸೆ ಕೊಡ್ತೀಯಾ? ಇನ್ನಾದ್ರೂ ಅವಳು ನೆಮ್ಮದಿಯಾಗಿರೋದಕ್ಕೆ ಬಿಡು. ದಯವಿಟ್ಟು ಫೋನ್ ಮಾಡಬೇಡ.